ಹಲೋ, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನಲ್ಲಿ ನಾವು ಮಾತಾಡಬೇಕಾಗಿರೋದು ಅಬೌಟ್ ಆಲ್ ದ ಕ್ವೆಶನ್ ದಟ್ ಯು ಹ್ಯಾವ್ ಆಸ್ಡ್ ಮೀ ಅಬೌಟ್ ನೀಟ್ ರಿಜಿಸ್ಟ್ರೇಷನ್. ನೀಟ್ ರಿಜಿಸ್ಟ್ರೇಷನಲ್ಲಿ ತುಂಬ ಮಕ್ಕಳು ಹಾಗೆ ಪೇರೆಂಟ್ಸು ಕಮೆಂಟ್ ಮಾಡಿದ್ದಾರೆ ಇನ್ ದ ವಿಡಿಯೋ. ಇಷ್ಟು ಮಾರ್ಕ್ಸ್ ಬಂದಿದೆ, ಇಷ್ಟು ಕ್ಯಾಟಗರಿಯಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ಗೌರ್ಮೆಂಟ್ ಸಿಗುತ್ತಾ, ಸೆಮಿ ಗೌರ್ಮೆಂಟ್ ಸಿಗುತ್ತಾ, ಆ್ಯಂಡ್ ತುಂಬ ಬೇರೆ ಬೇರೆ ಕ್ವೆಶನ್ಸ್ ಇದೆ. ಆ ಕ್ವೆಶನ್ಸಿನ ಕ್ಲಿಪ್ಸನ್ನು ಹಾಕ್ಕೊಂಡು ಹೋಗ್ತೀನಿ, ಪ್ಲೀಸ್ ಸಿ. ಐ ವಿಲ್ ಆನ್ಸರ್ ಆಲ್ ದ ಕ್ವೆಶನ್ಸ್ ಒನ್ ಬೈ ಒನ್. ಫಸ್ಟ್ ಕ್ವೆಶನ್ ತುಂಬ ಮಕ್ಕಳು ಕೇಳಿರೋದು, MCC ಅಲ್ಲಿ ರಿಜಿಸ್ಟರ್ ಮಾಡಲೇಬೇಕಾ ಫಾರ್ ಕರ್ನಾಟಕ ಕೌನ್ಸಿಲಿಂಗ್? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವ್ಯತ್ಯಾಸ ಇದೆ. MCC ವಿಲ್ ಹ್ಯಾಂಡಲ್ ಆಲ್ ಇಂಡಿಯಾ ಕೌನ್ಸಿಲಿಂಗ್. ಸೊ ನಿಮಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಏನು ರ್ಯಾಂಕ್ ಬಂದಿದೆ, MCC ಅವರು ರಿಜಿಸ್ಟ್ರೇಷನ್ ಲಿಂಕ್ ರಿಲೀಸ್ ಮಾಡುವಾಗ ಅದನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡಿದರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಆಲ್ ಇಂಡಿಯಾ ಸೀಟ್ ಅಲೋಕೇಶನ್. ಓಕೆ, ನಿಮಗೆ ರ್ಯಾಂಕ್ ಸದ್ಯಕ್ಕೆ ನಿಮ್ಮ ನೀಟ್ ಸ್ಕೋರ್ ಕಾರ್ಡಲ್ಲಿ ಏನಿದೆ ಅದು ಆಲ್ ಇಂಡಿಯಾ ರ್ಯಾಂಕೇ ಇರೋದು. ಓಕೆ, ಎರಡನೇದು KEA ಏನು ಮಾಡುತ್ತೆ, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆದ ನಂತರ ಸೀಟ್ಸ್ ಏನು ಮಿಕ್ಕಿರುತ್ತೆ ಆಫ್ಟರ್ ಎವ್ರಿ ರೌಂಡ್ ಅದನ್ನು ಆ ಸ್ಟೇಟಿಗೆ ಒಪ್ಸಲಾಗುತ್ತೆ. ಆ್ಯಂಡ್ 85% ಸ್ಟೇಟ್ ಕೋಟಾ ಏನಿದೆ ಅದರ ಬೇಸಿಸ್ ಮೇಲೆ ಸ್ಟೇಟ್ ಏನು ಮಾಡುತ್ತೆ, ನಮ್ಮ ಸ್ಟೇಟ್ ಯಾವುದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಮಾಡುತ್ತೆ, ಆ ಸೀಟ್ಸನ್ನು ಮಕ್ಕಳಲ್ಲಿ ಮೆರಿಟ್ ಬೇಸ್ಡ್ ಮೂಲಕ ಹಂಚಿಕೆ ಮಾಡ್ತಾರೆ. ಓಕೆ, ಬೇಸ್ಡ್ ಆನ್ ಯೋರ್ ಮೆರಿಟ್, ಅಂದರೆ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಎಷ್ಟು ರ್ಯಾಂಕ್ ಬಂದಿದೆ, ನಿಮಗೆ ಕಟ್ ಆಫ್ ಎಷ್ಟು ಈ ಸರಿ ಅಥವಾ ಹೈಯೆಸ್ಟ್ ಸ್ಕೋರ್ ಎಷ್ಟು, ಇದೆಲ್ಲ ನಿಮಗೆ ಬೇರೆ ಬೇರೆ ವೆಬ್ಸೈಟಿಂದ ಗೊತ್ತಾಗಿರಬಹುದು. ಟು ಬಿ ವೆರಿ ಆನೆಸ್ಟ್, ನೀಟ್ ಕ್ವೆಶನ್ ಪೇಪರ್ ಟಫ್ ಅಂತ ಹೇಳಿದ್ವಿ. 60 to 70% ಪೇಪರ್ ಸೇಮ್ ಇತ್ತು. 1-2-3 ಕ್ವೆಶನ್ ಅಂದರೆ ನಾನು ಪ್ರತಿ ಸಬ್ಜೆಕ್ಟಲ್ಲಿ ಒಟ್ಟಿಗೆ ಹಾಕಿದ್ರೆ, ಲೆಟ್ಸ್ ಎ ಬಾಟ್ನಿ ಅಲೋನ್, ದೆನ್ ನಿಮ್ಗೆ ಅಲ್ಲಿ ಮೇ ಬಿ 1-2-3 ಕ್ವೆಶನ್ ಡಿಫಿಕಲ್ಟ್ ಇತ್ತು. ಅದರ ಬೇಸಿಸ್ ಮೇಲೆ ನಾವೇನು ಅಂದ್ಕೊಂಡ್ವಿ, ಪೇಪರ್ ವಾಸ್ ವೆರಿ ಡಿಫಿಕಲ್ಟ್ ಅಂತ. ಓವರಾಲ್ 60 to 70% ಆಫ್ ದ ನೀಟ್ ಪೇಪರ್ ಅನ್ನು ಈಸಿ ಅಂತಲೇ ನಾವು ಕನ್ಸಿಡರ್ ಮಾಡಿದ್ವಿ. ಆ್ಯಂಡ್ ಕೆಲವು ಕ್ವೆಶನ್ಸ್ ತುಂಬ ಟಫ್ ಇತ್ತು. ಆ್ಯಂಡ್ ದೋಸ್ ವರ್ ದ ಕ್ವೆಶನ್ ದ್ಯಾಟ್ ವರ್ ಎನ್ಹ್ಯಾನ್ಸಿಂಗ್ ಯೋರ್ ರ್ಯಾಂಕ್ ಅಥವಾ ನಿಮ್ಮ ರ್ಯಾಂಕನ್ನು ಡಿಕ್ರೀಸ್ ಮಾಡ್ತಾ ಇತ್ತು. ನಾನು ಆಲ್ರೆಡಿ ಕರ್ನಾಟಕದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು ಅಂತ ವಿಡಿಯೋ ಹಾಕಿದೆ. ಅದ್ರ ಮೇಲೆ ನಾವು ತುಂಬ ಆರ್ಗ್ಯುಮೆಂಟ್ ಮಾಡಿದ್ದೇವೆ ಇನ್ ಕಮೆಂಟ್ ಸೆಕ್ಷನ್. ಬಟ್ ಲುಕ್ಸ್ ಲೈಕ್ ಅದೇ ಕಟ್ ಆಫ್ ಇರೋ ಅಂಥದ್ದು. ನೆಕ್ಸ್ಟ್, ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಏನು ರಿಸರ್ವೇಷನ್ ಇದೆ, ಯಾವ ಕಾಲೇಜ್ ಸಿಗುತ್ತೆ, ಇದು ಹೇಳೋದು ಸ್ವಲ್ಪ ಕಷ್ಟ ಇದೆ. ಕರ್ನಾಟಕದಲ್ಲಿ 2025 ಇಯರ್ ನಾನು ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 12,000 MBBS ಸೀಟ್ಸ್ ಇದೆ ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 3,400 ಏನೋ BDS ಸೀಟ್ ಇದೆ. ಎಕ್ಸಾಕ್ಟ್ ನಂಬರ್ ನಾನು ಹಾಕ್ತೀನಿ. ನಾವು ಈ ಸೀಟ್ಸಲ್ಲಿ ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ, ರೈಟ್? ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್, ನೀವು MCCಯಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕಾ, ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಿಲ್ಲ. ಇಫ್ ಯು ಆರ್ ವೆರಿ ಕಾನ್ಫಿಡೆಂಟ್, ನನಗೆ AIR ಅಷ್ಟು ಚೆನ್ನಾಗಿ ಬಂದಿಲ್ಲ, ಆಲ್ ಇಂಡಿಯಾ ಕೋಟಾದಲ್ಲಿ ನನಗೆ ಸೀಟ್ ಸಿಗೋದು ಬೇಡ, ಅಥವಾ ಯು ಆರ್ ವೆರಿ ಕಾನ್ಫಿಡೆಂಟ್ ನಾನು ಕರ್ನಾಟಕದಿಂದ ಹೊರಗಡೆ ಹೋಗೋದೇ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಡೋಂಟ್ ಪಾರ್ಟಿಸಿಪೇಟ್. ನೀವು ಬರೀ KEA ಅವರು ರಿಜಿಸ್ಟ್ರೇಷನ್ ಲಿಂಕ್ ಹೊರಡಿಸ್ತಾರಲ್ವ, ಆವಾಗ ಅದರಲ್ಲಿ ರಿಜಿಸ್ಟರ್ ಮಾಡಿ ಆ್ಯಂಡ್ ಯೋರ್ ವರ್ಕ್ ಇಸ್ ಡನ್. ಓಕೆ, ಇಲ್ಲ ನಾನೊಂದು ಎಕ್ಸ್ಪೀರಿಯೆನ್ಸ್ ಬೇಕು, ರ್ಯಾಂಕ್ ಏನೋ ಓಕೆ ಬಂದಿದೆ, ಲೆಟ್ಸ್ ಟ್ರೈ, ಬಟ್ ನಾನು ಹೋಗಲ್ಲ ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ, ಬಟ್ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಕೌನ್ಸಿಲಿಂಗ್ ಅಂತ ಅಂದ್ಕೊಂಡ್ರೆ ಯು ಕ್ಯಾನ್ ಡೂ ದ್ಯಾಟ್ ಆ್ಯಸ್ ವೆಲ್. ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇಲ್ಲ ನಂಗೆ ಟೈಮ್ ವೇಸ್ಟ್ ಆಗುತ್ತೆ, ಇಫ್ ಯು ವೆರಿ ಪರ್ಟಿಕ್ಯುಲರ್ ದೆನ್ ಡೋಂಟ್ ಡೂ ಇಟ್. KEL ರಿಜಿಸ್ಟ್ರೇಷನ್ ಮಾಡಿ, ಇದಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ಇದು ಸ್ಟೇಟ್ ನಡೆಸ್ತಾ ಇರೋದು, ಅದು ನಿಮಗೆ MCC ನಡೆಸ್ತಾ ಇರೋದು ಆಲ್ ಇಂಡಿಯಾ ಲೆವೆಲಲ್ಲಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನೂ ಕೆಲವ್ರ ಮಕ್ಕಳು ಏನಂತ ಇದ್ದಾರೆ, ಮ್ಯಾಮ್ KCET ಬರದೇ ಇಲ್ಲ, ಸೊ ನಾನು ನೀಟ್ ರಿಜಿಸ್ಟ್ರೇಷನಿಗೆ ಅರ್ಹತೆ ಇದೆಯೋ ಇಲ್ವೋ. ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು KCET ಬರೆದಿದ್ದೀರೋ ಇಲ್ವೋ ಡಸಂಟ್ ಮ್ಯಾಟರ್. UG NEET 2024 ಅಂತ ಒಂದು ಈ ಬುಲೆಟಿನೇ ರಿಲೀಸ್ ಮಾಡ್ತಾರೆ KEA ಅವರು. ನಿಮಗೆ ಬೇಕಂದರೆ ಲಾಸ್ಟ್ ಇಯರು ಪ್ರೀವಿಯಸ್ ಇಯರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ KEA ವೆಬ್ಸೈಟಿಗೆ ಹೋಗಿ ಪ್ರೀವಿಯಸ್ ಇಯರ್ ಯಾವುದೆಲ್ಲ ನೋಟಿಸ್ ಹೊರಡಿಸಿದ್ದಾರೆ ಅದೆಲ್ಲ ಇವಾಗಲೂ ಇಂಟ್ಯಾಕ್ಟ್ ಇದೆ. ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್ ಸ್ವಲ್ಪ ನೋಡ್ಕೊಳ್ಬಹುದು ನೀವು ಅದನ್ನು. ಓಕೆ, ಬೇಕಂದರೆ ಲಿಂಕನ್ನು ವೆಬ್ಸೈಟಿಗೆ ಹಾಕಿರ್ತೀನಿ, ಯು ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಜಸ್ಟ್ ಚೆಕ್, ಟೈಪ್ ಇನ್ ಗೂಗಲ್, ಚೆಕ್ ಮಾಡ್ಕೊಳ್ಳಿ ಬೇಕಂದರೆ. ಓಕೆ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ KCET ಬರ್ದಿಲ್ಲ ನಾನು ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದ್ರ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಅದನ್ನು ಆಲ್ರೆಡಿ ನಾನು ನೀಟ್ ರಿಜಿಸ್ಟ್ರೇಷನಲ್ಲಿ ಹೇಳಿದ್ದೀನಿ. ಸೊ KEA ಥ್ರೂ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ KCETಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಆಗಿದೆ ಅಂತ ಹೇಳಿದ್ರೆ ನೀಟಲ್ಲಿ ತಿರ್ಗಾ ಅವ್ರು ಮಾಡಬೇಕಂತ ಹೇಳಲ್ಲ. ಲಾಸ್ಟ್ ಇಯರ್ ತನಕ ಹಾಗೆ ಇತ್ತು, ಈ ವರ್ಷ ನೋಡೋಣ. ಸೊ ಇನ್ ಕೇಸ್ ಯು ಹ್ಯಾವ್ ನಾಟ್ ಡನ್, ನಾನು ಬರೀ ನೀಟ್ ಬರ್ದಿರೋದು, ಸೊ ನಾನು ನೀಟ್ ಮಾತ್ರ ಅಪಿಯರ್ ಆಗ್ತೀನಿ ಅಂತ ಹೇಳಿದ್ರೆ KEA ಅವರು KCET ನೀವು ಅಪಿಯರ್ ಆಗಿಲ್ಲ ಅಂದ್ರೂ KEA ಅವರು ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಏನು ಹೊರಡಿಸ್ತಾರೆ ನೋಡಿ, ಅದು ಫ್ರೆಶ್ ಆಗಿರುತ್ತೆ. ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್, ರಿಜಿಸ್ಟರ್ ಆ್ಯಂಡ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ KEA ಕೌನ್ಸಿಲಿಂಗ್ ಆಲ್ಸೋ. ಅದ್ರ ಬಗ್ಗೆ ಅಗೇನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ.
ನೆಕ್ಸ್ಟ್ ಥಿಂಗ್, ರ್ಯಾಂಕ್ ಎಷ್ಟು, ಸೀಟ್ ಸಿಗುತ್ತೋ ಇಲ್ವೋ, ಈ ಪ್ರಶ್ನೆಗೆ ಉತ್ತರ ಯಾರೂ ಕೊಡಲಿಕ್ಕಾಗಲ್ಲ. ನಿಮಗೊಂದು ಐಡಿಯಾ ಕೊಡಬಹುದು ಅಷ್ಟೇ ನಾನು. ನಿಮಗೆ ಕೌನ್ಸಿಲಿಂಗ್ ಮುಗಿಯೋ ತನಕ ಗೊತ್ತಾಗಲ್ಲ ಸೀಟ್ ಸಿಕ್ತೋ ಇಲ್ವೋ, ಬೇಕಾಗಿರೋಂಥ ಕಾಲೇಜಲ್ಲಿ ಸಿಕ್ತೋ ಇಲ್ವೋ. ನ್ಯಾಚುರಲಿ ಕಟ್ ಆಫ್ ಸ್ವಲ್ಪ ವ್ಯತ್ಯಾಸ ಬಂದಿದೆ ಲಾಸ್ಟ್ ಇಯರ್ಗಿಂತ ಈ ವರ್ಷ, ಬಟ್ ಅದೇನು ಹ್ಯೂಜ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿಲ್ಲ. ನಿಮಗೆ ಈ ಟಾಪ್ ಕ್ರೀಮಿ ಲೇಯರ್ ಮಾರ್ಕ್ಸ್ ಇದೆಯಲ್ವಾ, ಒಂದು 686 ಇಸ್ ದಿ ಹೈಯೆಸ್ಟ್, ಅಲ್ಲಿಂದ ಒಂದು 400 ಮಾರ್ಕ್ಸ್ ಅಂತ ನಾನು ತಗೊಂಡ್ರೆ ಅಲ್ಲಿ ಸ್ವಲ್ಪ ವೇರಿಯೇಷನ್ ಜಾಸ್ತಿ ಬಂದಿದೆ. ಓಕೆ, ನೀವು ನೀಟ್ ಕ್ವಾಲಿಫೈ ಆಗಿರ್ಬೋದು, ಬಟ್ ಯುವರ್ ಮಾರ್ಕ್ ಕುಡ್ ಬಿ ವೆರಿ ಲೋ. ಸೊ ಇನ್ ದ್ಯಾಟ್ ಕೇಸ್ ನ್ಯಾಚುರಲಿ ನಿಮ್ಗಿಂತ ಹೆಚ್ಚು ಮಾರ್ಕ್ಸ್ ಯಾರಿಗೆ ಬಂದಿದೆ ಅವ್ರಿಗೆ ಸೀಟ್ ಫಸ್ಟ್ ಹೋಗುತ್ತೆ. ಓಕೆ, ಲೆಟ್ ಅಸ್ ಕಮ್ ಟು ದ ವ್ಯಾಲಿಡ್ ಪಾಯಿಂಟ್ ನಾವು. ನಾನು ಇಲ್ಲಿ ನಿಮಗೆ ಒಂದು ಲಿಸ್ಟ್ ಹಾಕ್ತಾ ಇದ್ದೀನಿ, ಇದು ಲಾಸ್ಟ್ ಇಯರಿದ ಲಿಸ್ಟ್, ಕರ್ನಾಟಕದು ರ್ಯಾಂಕ್ ಲಿಸ್ಟ್. ಅದರಲ್ಲಿ ನೀವು ನೋಡ್ಬೋದು ಹೆಸರಿದೆ, ನೀಟ್ ಸ್ಕೋರ್ ಇದೆ, ನೀಟ್ ರ್ಯಾಂಕ್ ಇದೆ. ಆ ರ್ಯಾಂಕ್ ಏನಿದೆ ಅದು ಆಲ್ ಇಂಡಿಯಾ ರ್ಯಾಂಕೆ. ಕರ್ನಾಟಕದವರು ಬೇರೆಯೇ ಒಂದು ರ್ಯಾಂಕ್ ಲಿಸ್ಟ್ ಅಂತ ರಿಲೀಸ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಆಲ್ ಇಂಡಿಯಾ ರ್ಯಾಂಕ್ಸಲ್ಲಿ ಕರ್ನಾಟಕದ ಮಕ್ಕಳು ಏನಿದ್ದಾರೆ ಅಷ್ಟು ಪೂಲನ್ನು ತಗೊಂಡು ಅವ್ರದ್ದು ಮಾತ್ರ ಒಂದು ಲಿಸ್ಟ್ ಕೊಡ್ತಾರೆ ಅವರು. ಇವಾಗ ನೀವು ನೋಡಬಹುದು ಆಲ್ ಇಂಡಿಯಾ ರ್ಯಾಂಕ್ ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಕರ್ನಾಟಕದ ಮಗುಗೆ 21st ರ್ಯಾಂಕ್ ವಾಸ್ ದ ಫಸ್ಟ್ ರ್ಯಾಂಕ್ ದಟ್ ದ ಕರ್ನಾಟಕ ಸ್ಟೂಡೆಂಟ್ ಗಾಟ್. ಓಕೆ, ಅರ್ಥ ಆಯ್ತಾ? ಸೊ ಈ ವರ್ಷ ಕೂಡ ಇಂಥದ್ದು ಒಂದು ಲಿಸ್ಟ್ ಹೊರಡಿಸ್ತಾರೆ ಅವರು. ಸೊ ಬೇಸ್ಡ್ ಆನ್ ಹೌ ಮೆನಿ ಸೀಟ್ಸ್ ವಿ ಹ್ಯಾವ್. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೂಡ ಹೊರಡಿಸ್ತಾರೆ ಅವರು. ಆ ಸೀಟ್ ಮ್ಯಾಟ್ರಿಕ್ಸ್ ಒಮ್ಮೆ ನೋಡಿಕೊಂಡು ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕರ್ನಾಟಕದ ಲಿಸ್ಟಲ್ಲಿ ನಿಮ್ಮ ನಂಬರ್ ಎಷ್ಟಿದೆ. ಆಲ್ ಇಂಡಿಯಾ ರ್ಯಾಂಕಲ್ಲಿ ನೀವು 21ನೇ ಇರಬಹುದು, ಬಟ್ ಇನ್ ಕರ್ನಾಟಕ ಯು ಮೈಟ್ ಬಿ ದ ಫಸ್ಟ್ ಹೈಯೆಸ್ಟ್ ನೀಟ್ ಸ್ಕೋರರ್ ಅಲ್ವಾ. ಹಾಗೆ ಆಲ್ ಇಂಡಿಯಾ ಲೆವೆಲ್ ನಿಮಗೆ ಎಷ್ಟಾದರೂ ರ್ಯಾಂಕ್ ಬಂದಿರಬಹುದು, ಬಟ್ ಅಲ್ಲಿಂದ ಕರ್ನಾಟಕದ ಮಕ್ಕಳನ್ನು ಮಾತ್ರ ತಗೊಂಡ್ರೆ ಕರ್ನಾಟಕದ್ದು ರ್ಯಾಂಕ್ ಲಿಸ್ಟಲ್ಲಿ ನೀವು ಯಾವ ನಂಬರಲ್ಲಿ ಬರ್ತೀರಾ ಅಂತ. ಕರ್ನಾಟಕದವ್ರು ಬೇರೆಯೇ ಒಂದು ರ್ಯಾಂಕ್ ಲಿಸ್ಟ್ ಹೊರಡಿಸಲ್ಲ 1 2 3 4 5 ಅಂತ ಇಲ್ಲ, AIR ಕ್ರಮೇಣವಾಗಿ ಹಾಕೊಂಡು ಹೋಗ್ತಾರೆ. ಸೊ ಹೈಯೆಸ್ಟ್ ಮಾರ್ಕ್ ಫಸ್ಟ್ ಬರುತ್ತೆ ಆ್ಯಂಡ್ ದೆನ್ ಕ್ರಮೇಣವಾಗಿ ಕೆಳಗಡೆ ಹೋಗ್ತಾ ಹೋಗ್ತೀವಿ ಡಿಸೆಂಡಿಂಗ್ ಆರ್ಡರಲ್ಲಿ. ಲಿಸ್ಟನ್ನು ನೀವು ಹಾಕಿದ್ದೀನಿ, ಒಂದು ಕ್ಲಾರಿಟಿ ಸಿಕ್ಕಿರಬಹುದು. ಸೀಟ್ ಮ್ಯಾಟ್ರಿಕ್ಸ್ ಹೊರಡಿಸಿದ ತಕ್ಷಣ ಯು ಕಂಪೇರ್ ಯುವರ್ ರ್ಯಾಂಕ್ ವಿತ್ ದಟ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ನಿಮ್ಗೊಂದು ಅಂದಾಜು ಸಿಗುತ್ತೆ ನನಗೆ ಯಾವ ಕಾಲೇಜ್ ಸಿಗಬಹುದು ಆ್ಯಂಡ್ ನಿಮ್ಮ ಪ್ರಿಫರೆನ್ಸ್ ಯಾವುದು. ಅದ್ರ ಪ್ರಕಾರ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡು ಹೋಗಿ. ಓಕೆ, ಅದ್ರ ಬಗ್ಗೆ ಅಗೇನ್ that's what I'm telling you constantly. KE ಅವರು the very good thing that they have done is this year they are also creating videos. ನಾನು ಆ ಲಿಂಕನ್ನು ಬೇಕಂದರೆ ಹಾಕ್ತೀನಿ. ವೀಡಿಯೋಸ್ ಕೂಡ ಹೊರಡಿಸ್ತಾ ಇದ್ದಾರೆ ಅವರು, ವೇರ್ ದ ಡೈರೆಕ್ಟರ್ ಹಿಮ್ಸೆಲ್ಫ್ ಇಸ್ ಟಾಕಿಂಗ್. ಸೊ ನಿಮಗೆ ಆ ಡಿಪಾರ್ಟ್ಮೆಂಟಿನ ಹೆಡ್ಸ್ ಮಾತಾಡ್ತಾ ಇದ್ದಾರೆ. ಇನ್ನೊಂದು ನೀವು ಮೇಲ್ ಮಾಡಿದ್ರು ಅವ್ರು ರಿಪ್ಲೈ ಮಾಡ್ತಾರೆ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀನಿ, ಮೇಲ್ ಮಾಡಿದ್ರು ರಿಪ್ಲೈ ಮಾಡ್ತಾರೆ. ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಹೊರಡಿಸ್ಬೇಕಾದ್ರೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ವಿ ವಿಲ್ ಆಲ್ಸೋ ಟಾಕ್ ಅಬೌಟ್ ಇಟ್ ಆನ್ ಅವರ್ ಚಾನಲ್. ಬೇಕಂದರೆ ಇಲ್ಲ ಅಂದರೆ ನೀವು KE ವೆಬ್ಸೈಟ್ ವಿಸಿಟ್ ಮಾಡ್ತಾ ಇರಿ. ನೆಕ್ಸ್ಟ್, ಕರ್ನಾಟಕದವರು ಈ ಲಿಸ್ಟ್ ಯಾವಾಗ ಹೊರಡಿಸ್ತಾರೆ ಅಂತ ಒಂದು ಪ್ರಶ್ನೆ. ಲಾಸ್ಟ್ ಇಯರ್ ಹತ್ರ 7 ರಿಂದ 10 ದಿವಸದ ಒಳಗಡೆ ಆಫ್ಟರ್ ನೀಟ್ ರಿಸಲ್ಟ್ ವಾಸ್ ಅನೌನ್ಸ್ಡ್ 7 to 10 ಡೇಸ್ ಒಳಗಡೆ ಅವರು ಕರ್ನಾಟಕದವರು ನಾವು ಕೂಡ ಲಿಸ್ಟ್ ಬಿಟ್ಟಿದ್ದೀವಿ KE ಅವರು. ಸೊ ಈ ವರ್ಷ ಕೂಡ ಅಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರಿ. ಮೇ ಬಿ ಇನ್ ಅದರ್ ಫ್ಯೂ ಡೇಸ್ ಆ ಲಿಸ್ಟ್ ರೆಡಿ ಆಗುತ್ತೆ. ಯು ಕ್ಯಾನ್ ಸಿ ನೀವು ಯಾವ ನಂಬರಲ್ಲಿ ಇದ್ದೀರಾ. ಐ ರಿಪೀಟ್, ನಿಮ್ಮ AIR ಚೇಂಜ್ ಆಗಲ್ಲ. ಕರ್ನಾಟಕ ಸ್ಟೇಟ್ ಅಂತ ನಿಮಗೆ KE ಅವರು ಹೊಸದಾಗಿರುವಂಥ ರ್ಯಾಂಕ್ ಕೊಡಲ್ಲ. ನಿಮ್ಮ AIR ಪ್ರಕಾರ ಕರ್ನಾಟಕದ ಎಷ್ಟು ಮಕ್ಕಳಿದ್ದಾರೆ ಅವರನ್ನು ಪೂಲ್ ಔಟ್ ಮಾಡಿ ಅವರ ರ್ಯಾಂಕ್ಸ್ ಎಷ್ಟಿದೆ ಆ್ಯಸ್ ಪರ್ ದ ಲಿಸ್ಟ್ ದಟ್ ಐ ಶೋಡ್ ಯು ಅದು ಬರುತ್ತೆ. ಅದನ್ನು ನೀವು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಯು ವಿಲ್ ಕಮ್ ಟು ನನಗೆ ಯಾವ ಕಾಲೇಜ್ ಸಿಗಬಹುದು ಅಲ್ವಾ. ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. 420 ಬಂದಿದೆ, ಯಾವುದೇ ರೀತಿಯ ರಿಸರ್ವೇಷನ್ ಇಲ್ಲ, ಮಾರ್ಕ್ಸ್ ಹೇಳ್ತಾ ಇದ್ದೀನಿ ನಾನು, ಅಥವಾ ರ್ಯಾಂಕ್ ತುಂಬ ಹೈ ಬಂದಿದೆ ನಿಮಗೆ ಆ್ಯಂಡ್ ನೀವು BMC ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ದಟ್ ಇಸ್ ನಾಟ್ ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ಆಗಿ ನಿಮ್ಮ ರ್ಯಾಂಕ್ ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ಕಂಪೇರ್ ಮಾಡ್ಕೊಳ್ಳಿ ಆ್ಯಂಡ್ ಆಪ್ಟ್ ಫಾರ್ ದ ಬೆಸ್ಟ್ ಕಾಲೇಜ್ ದಟ್ ಯು ಕ್ಯಾನ್. ಆ್ಯಂಡ್ ಒಂದು ವೇಳೆ ಕಾಲೇಜ್ ಸಿಗ್ತಾ ಇಲ್ಲ, ಮಾರ್ಕ್ಸ್ ತುಂಬ ಕಮ್ಮಿ ಇದೆ, ಕ್ವಾಲಿಫೈ ಆಗಿದ್ದೀರಾ ಬಟ್ ಮಾರ್ಕ್ಸ್ ಕಮ್ಮಿ ಇದೆ, ಬೇಕಾಗಿರೋಂಥ ಸೀಟ್ ಸಿಗ್ತಿಲ್ಲ, ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ, ಹೋಗೋಕ್ಕೆ ಮನಸ್ಸಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೇರೆ ಎಲ್ಲ ತುಂಬ ಪ್ಯಾರಲಲ್ ಕೋರ್ಸಸ್ ಇದೆ ವಿಚ್ ಆರ್ ಈಕ್ವಲಿ ಗುಡ್. ಏನು ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ಯಾಷನ್ ಬೇಕು. ಆರ್ ಯು ಏಬಲ್ ಟು are you able to hit the passion and are you able to do well in that field? ಎಷ್ಟು ಇನೋವೇಟಿವ್ ಆಗಿದ್ದೀರಾ, ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ, ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ, ದ್ಯಾಟ್ ಇಸ್ ವಾಟ್ ಮ್ಯಾಟರ್ಸ್ ಎಟ್ ದಿ ಎಂಡ್ ಆಫ್ ದ ಡೇ. ಬಿಕಾಸ್ ಎಟ್ ದಿ ಎಂಡ್ ಆಫ್ ದ ಡೇ ಎಲ್ಲರೂ ಮಕ್ಕಳು ಕೇಳೋದು ಇಷ್ಟೇ, ಮ್ಯಾಮ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ. ಸ್ಯಾಲ್ರಿ ವಿಲ್ ಟೋಟ್ಲಿ ಡಿಪೆಂಡ್ ಅಪಾನ್ ಸ್ಟಾರ್ಟಿಂಗ್ ಸ್ಯಾಲ್ರಿಗೆ ಒಂದು ಬೆಂಚ್ ಮಾರ್ಕ್ ನಾವು ಹಿಡಿಬೋದು ಹೊರತು ಮುಂದೆ ನಿಮ್ಮ ಸ್ಯಾಲ್ರಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅದೆಲ್ಲ ನಿಮ್ಮ ಮೇಲೇ ಡಿಪೆಂಡ್ ಆಗಿರೋದು. ಯಾವ ಕಂಪನೀಸ್ ಅಥವಾ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಜಂಪ್ಸ್ ತಗೊಂಡಿದ್ದೀರಾ ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ಆ್ಯಂಡ್ ಹೌ ಗುಡ್ ಯು ಆರ್ ವಿತ್ ರೆಸ್ಪೆಕ್ಟ್ ಟು ನಾಲೆಜ್ ಇನ್ ಯೋರ್ ಫೀಲ್ಡ್. ಸೊ ಆಲ್ ದ್ಯಾಟ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಸ್ಟಾರ್ಟಿಂಗ್ ಸ್ಯಾಲ್ರಿಗೆ ಒಂದು ಬೆಂಚ್ ಮಾರ್ಕ್ ಕೊಡ್ಬೋದು ಹೊರತು ಬೇರೆ ಏನು ಕೊಡೋಕ್ಕಾಗಲ್ಲ ನಮಗೆ, ರೈಟ್? ಸೊ ಡೋಂಟ್ ಗೆಟ್ ಡಿಸ್ಹಾರ್ಟನ್ಡ್ ಇಫ್ ಯು ನಾಟ್ ಸ್ಕೋರ್ಡ್ ವೆಲ್.
But if you have scored well and you are hoping for a medical seat, I hope this video has helped you. Thank you so much. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ, so that I can answer them. And this is Chaitra, your Botany teacher. I will see you in the next video. Bye bye.